ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಬಿಗ್ ಡೇ. ದರ್ಶನ್ ಜೊತೆಗಿದ್ದಂತ ಮಿತ್ರನೇ ಈಗ ಮಗ್ಗುಲು ಮುಳ್ಳಾದ್ನ. ನಟ ದರ್ಶನ್ಗೆ ಕಂಟಕವಾಗುತ್ತಾ ಮಾಫಿ ಸಾಕ್ಷಿ? ಆರೋಪಿ ಪ್ರದೋಷ್ನಿಂದ ಅಪ್ರೂವರ್ ಹೇಳಿಕೆ ದಾಖಲಿಗೆ ಕೌಂಟ್ ಡೌನ್ ಶುರುವಾಗಿದೆ. 59ನೇ ಸೆಷನ್ಸ್ ಕೋರ್ಟ್ ಮುಂದೆ ಪ್ರದೋಷ್ ಹೇಳಿಕೆ ದಾಖಲು ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರದೋಷ್ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ತಾರೆ. ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನೇ ಬಿಚ್ಚಿಡಲಿರುವಂತ ಪ್ರದೋಷ್ ಹೇಳುವ ಅಂಶಗಳ ಬಗ್ಗೆ ತೀವ್ರ ಕುತೂಹಲ ಕೆರಳಿಸಿದೆ. ಜೈಲಲ್ಲಿರುವಂತ ನಟ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ. ಇತರೆ ಆರೋಪಿಗಳ ಎದೆಯಲ್ಲೂ ಕೂಡ ನಡುಕ ಶುರುವಾಗಿದೆ. ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಪಕ್ಕ ಹೇಳ್ತಾನೆ ಅಂತ. ಮಾಫಿ ಸಾಕ್ಷಿ ಹೇಳಿಕೆಯಿಂದ ದರ್ಶನ್ಗೆ ಕಂಟಕ ಗ್ಯಾರಂಟಿ. ಈಗಾಗಲೇ ಪ್ರದೋಷ್ ಏನು ತಾನು ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಅರ್ಜಿ ಹಾಕೊಂಡಿದ್ದ. ಆ ಅರ್ಜಿಯಲ್ಲೇ ಕೆಲ ಹೈಲೈಟ್ಸ್ ಅನ್ನ ಗಮನಿಸಿದಾಗ ಈಗಾಗಲೇ ಆತಂಕ ಶುರುವಾಗಿದೆ ಉಳಿದ ಆರೋಪಿಗಳಿಗೆ. ಪ್ರದೋಷ್ ಎಲ್ಲವನ್ನೂ ಕೂಡ ಹೇಳಿಬಿಟ್ರೆ ದರ್ಶನ್ ಇರ್ಬೋದು, ಪವಿತ್ರ ಗೌಡ, ಉಳಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈತನ ಪಾತ್ರ ಏನು, ಜೊತೆಗೆ ಆ ಜಾಗದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಯಾರೆಲ್ಲ ಇದ್ರು, ಯಾರ್ಯಾರು ಏನೇನ್ ಮಾಡಿದ್ರು ಅದೆಲ್ಲವನ್ನ ಕೂಡ ಬಿಚ್ಚಿಡಲಿದ್ದಾನೆ 14ನೇ ಆರೋಪಿ ಆಗಿರುವಂತ ಪ್ರದೋಷ್. ಹಾಗಾಗಿ ಯಾರ್ಯಾರ ಪಾತ್ರ ಏನೇನು ಅನ್ನೋದನ್ನ ಈತ ಹೇಳ್ಬಿಟ್ಟ ಅಂದ್ರೆ, ಒಂದು ಹಲ್ಲೆ ಮಾಡಿದ್ದು, ಹತ್ಯೆ ಮಾಡಿದ್ದು, ತದನಂತರದಲ್ಲಿ ಶವವನ್ನ ತೆಗೆದುಕೊಂಡೋಗಿ ಬಿಸಾಕಿದ್ದು, ಸಾಕ್ಷ್ಯ ನಾಶ, ಇದೆಲ್ಲದರಲ್ಲೂ ಕೂಡ ಯಾರ್ಯಾರ ಪಾತ್ರ ಏನೇನು ಆತ ಹೇಳಿದ್ದೇ ಆದ್ರೆ ದರ್ಶನ್ಗೆ ಉಳಿದ ಆರೋಪಿಗಳಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಮಾಫಿ ಸಾಕ್ಷಿ ಆಗಿರುವಂತ ಈಗಾಗಲೇ ಆತನ ಪರಿಗಣಿಸಲಾಗಿದೆ ಕೋರ್ಟ್ನಿಂದ. ಹಾಗಾಗಿ ಇವತ್ತು ಆತನ ಹೇಳಿಕೆಯನ್ನ ರೆಕಾರ್ಡ್ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಏನೆಲ್ಲ ಹೇಳಬಹುದು ಆತ? ಈಗಾಗಲೇ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದ, ನಾನು ಏನೇನು ಹೇಳ್ತೀನಿ, ಏನೇನು ನೋಡಿದ್ದೀನಿ, ಏನೇನಾಗಿತ್ತು ಅವತ್ತಿನ ದಿನ ಅಂತ. ಆ ಅರ್ಜಿಯಲ್ಲಿ ಏನೇನಿದೆ ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ಆತ ತುಂಬಾ ಪ್ರಯತ್ನ ಪಟ್ಟಿದ್ದಂತೆ. ಅರ್ಜಿಯಲ್ಲಿ ಅವನೇ ಉಲ್ಲೇಖ ಮಾಡಿರೋದು. ಇನ್ನು ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದಾನೇ ತಾನು ಅಸಹಾಯಕನಾಗಿ ನಿಂತಿದ್ದೆ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದ, ಫೋಟೋ ಕಳಿಸಿದ್ದ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕಿಡ್ನಾಪ್ ಮಾಡಿತ್ತು. ವಿಷಯ ತಿಳಿದು ದರ್ಶನ್ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ರೇಣುಕಾ ಸ್ವಾಮಿಗೆ ಕೆಟ್ಟ ಮಾತುಗಳಿಂದ ಬೈದು ಹೊಡೆದಿದ್ರು. ಇದೆಲ್ಲವೂ ಕೂಡ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ನಾನು ರೆಡಿ ಅಂತ ಏನು ಅರ್ಜಿ ಸಲ್ಲಿಸಿದ್ನಲ್ಲ ಅದರಲ್ಲಿ ಉಲ್ಲೇಖ ಆಗಿರುವ ಅಂಶಗಳು. ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದೆ ದರ್ಶನ್. ಇದಾದ ಬಳಿಕ ನಂದೀಶ್, ಪವನ್, ನಾಗರಾಜ್ ಮೂವರು ಸೇರಿ ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ಹಲ್ಲೆ ಮಾಡಿದ್ರು. ಈ ಅಂಶಗಳನ್ನ ಪ್ರದೋಷ್ ಉಲ್ಲೇಖ ಮಾಡಿದ್ದಾನೆ. ಇವತ್ತು ಈ ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಇವತ್ತು ಮಾಫಿ ಸಾಕ್ಷಿ ಪ್ರದೋಷ್ನ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಮೊದಲಿಗೆ ಪ್ರೊಸೀಜರ್ಗಳು ಏನಿರುತ್ತೆ, ಜೊತೆಗೆ ಆ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆಯಲ್ಲ ಅದಕ್ಕೆ ಮ್ಯಾಚ್ ಆಗೋ ತರನೇ ಆತ ಹೇಳಿಕೆ ಕೊಡಬೇಕಾಗುತ್ತಾ, ರೂಲ್ಸ್ ಏನ್ ಹೇಳುತ್ತೆ ಅದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14ನೇ ಆರೋಪಿ ಆಗಿರ್ತಕ್ಕಂಥ ಪ್ರದೋಷ್ ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಅದನ್ನ ಪುರಸ್ಕರಿಸಬೇಕು ಅಥವಾ ತಿರಸ್ಕರಿಸಬೇಕು ಅನ್ನೋದು ಸಂಬಂಧಪಟ್ಟ ಹಾಗೆ ಏನು ಕಳೆದ ಒಂದು ವಾರದಿಂದ ವಾದ ಮತ್ತೆ ಪ್ರತಿವಾದ ನಡೆದಿತ್ತು. ಜೊತೆಗೆ ಇವತ್ತಿಗೆ ಹೇಳಿಕೆ ದಾಖಲು ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಒಂದು ಪ್ರಕ್ರಿಯೆಯನ್ನ ಕಾಯ್ದಿಟ್ಟಿತ್ತು. ಇಲ್ಲಿ ಆ ಒಂದು ಪ್ರಕ್ರಿಯೆಗೆ ತಡೆ ಕೊಡಬೇಕು. ಜೊತೆಗೆ ಏನು ಪ್ರದೋಷ್ ಸಲ್ಲಿಕೆ ಮಾಡಿರ್ತಕ್ಕಂಥ ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ಇತರೆ ಆರೋಪಿಗಳು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ
ವಿಚಾರಣೆ ನಡೆಸಿದಂತ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ನಂತರ ಅದನ್ನ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಒಂದು ಚಾಲೆಂಜ್ ಮಾಡಿದ್ರು, ಅಲ್ಲೂ ಸಹ ಅವರಿಗೆ ಹಿನ್ನಡೆ ಆಯ್ತು. ಹೀಗಾಗಿ ಇವತ್ತು ಪ್ರದೋಷ್ ಏನು 11 ಪುಟಗಳಲ್ಲಿ ಸಲ್ಲಿಸಿರ್ತಕ್ಕಂತ ಕ್ಷಮಾಪಣಾ ಒಂದು ಅರ್ಜಿ ಏನಿದೆ, ಅದರಲ್ಲಿ ತಾನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಬಳಿಕ ತಾನು ಕಂಡಂತ ಸತ್ಯಗಳು, ಜೊತೆಗೆ ಯಾವ ಯಾವ ಆರೋಪಿಗಳು ಏನೆಲ್ಲ ಮಾಡಿದ್ರು, ಅವರ ಪಾತ್ರಗಳೇನು, ನನ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪ್ರದೋಷ್ ಇವತ್ತು ನ್ಯಾಯಾಧೀಶರ ಮುಂದೆ ಈ ಒಂದು ಅಪ್ರೂವರ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಖುದ್ದು ಕೋರ್ಟ್ಗೆ ಹಾಜರುಪಡಿಸಬೇಕಾ ಅಥವಾ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಂತಕ್ಕಂತ ಒಂದು ಗೊಂದಲ ಉಂಟಾಗಿತ್ತು. ಅದಕ್ಕೂ ಸಂಬಂಧಪಟ್ಟಂತೆ SPP ಅವರು ವಾದವನ್ನ ಮಂಡಿಸಿದಾಗ ಇದೇ ಕೋರ್ಟ್ ಆರೋಪಿಗಳನ್ನ ಖುದ್ದು ಕೋರ್ಟ್ಗೆ ಹಾಜರುಪಡಿಸುವ ಅವಶ್ಯಕತೆ ಇಲ್ಲ, ಎಲ್ಲರೂ ಸಹ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದ ಸಾಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತಕ್ಕಂತ ಒಂದು ತೀರ್ಪನ್ನ ಕೊಟ್ಟಿದ್ದೀರಿ. ಈ ಹಂತದಲ್ಲಿ ಪ್ರದೋಷ್ ಅನ್ನು ಸಹ ಖುದ್ದು ಕೋರ್ಟ್ಗೆ ಹಾಜರುಪಡಿಸುವ ಅವಶ್ಯಕತೆ ಇಲ್ಲ. ಆತನನ್ನು VC ಮುಖಾಂತರನೇ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ರೆ ಆತ ಏನು ಕೊಡ್ತಕ್ಕಂತ ಹೇಳಿಕೆ ಇದೆ, 11 ಪುಟಗಳಲ್ಲಿ ಏನು ಒಂದು ಹೇಳಿಕೆಯನ್ನ ನೀಡಿದ್ದಾನೆ, ಅರ್ಜಿಯಲ್ಲಿ ಸಲ್ಲಿಸಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವತ್ತು ಇನ್ನು ಏನು ಕೋರ್ಟ್ ಕಲಾಪ ಆರಂಭ ಆಗಿಲ್ಲ. ಆರಂಭ ಆದಂತ ಬಳಿಕ ಮೊದಲಿಗೆ ಈ ಪ್ರಕರಣದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. ಎಲ್ಲ ಆರೋಪಿಗಳ ಹಾಜರಾತಿ ಪಡೆದ ಬಳಿಕ ಇಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ ಬಳಿ ಅಪ್ರೂವರ್ ಹೇಳಿಕೆಯನ್ನ ಪ್ರದೋಷ್ ಕಡೆಯಿಂದ ಪಡೆದುಕೊಂಡಾಗುತ್ತೆ. ಅದಕ್ಕೆ ಪ್ರತ್ಯೇಕವಾದಂತಹ VC ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಈತ ತಾನು ತನಿಖೆ ಮಾಡಿರ್ತಕ್ಕಂಥ 11 ಪುಟಗಳಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾನೆ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಬಳಿಕ ಏನೆಲ್ಲ ಆಯ್ತು, ಜೊತೆಗೆ ಅಲ್ಲಿಗೆ ಯಾರ್ಯಾರು ಬಂದಿದ್ರು, ದರ್ಶನ್, ಪವಿತ್ರ ಗೌಡ, ಬೇರೆ ಬೇರೆ ಆರೋಪಿಗಳಿರ್ತಕ್ಕಂಥ ವಿನಯ್, ಇವರ ಎಲ್ಲಾ ಪಾತ್ರಗಳೇನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಪ್ರೂವರ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರದೋಷ್ ಹೇಳಿಕೆಯನ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅವರು ಪೊಲೀಸರು ಕಲೆಕ್ಟ್ ಮಾಡಿರ್ತಕ್ಕಂತ ಸಾಕ್ಷಿಗಳು, ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಇವೆಲ್ಲವನ್ನ ನೋಡಿ ಪ್ರದೋಷ್ ಕೊಟ್ಟಂತ ಹೇಳಿಕೆಗೂ ಅದಕ್ಕೂ ತಾಳೆ ಆಗ್ತಾ ಇದೆಯಾ, ಒಂದು ವೇಳೆ ಮ್ಯಾಚ್ ಆಗ್ತಾ ಇಲ್ವಾ, ಇದನ್ನೆಲ್ಲವನ್ನ ಸಹ ನೋಡ್ತಾರೆ. ಬಳಿಕ ಆರೋಪಿಗಳ ಪರ ವಕೀಲರು ಇದೇ ಪ್ರದೋಷನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ಆಗುತ್ತೆ. ಇವೆಲ್ಲವನ್ನು ಪ್ರದೋಷ್ ಸತ್ಯವನ್ನೇ ಹೇಳ್ತಾ ಇದ್ದಾನೆ ಅನ್ನೋದು ಕನ್ಫರ್ಮ್ ಆದಾಗ ಇದೇ ಪ್ರಾಸಿಕ್ಯೂಷನ್ ಪರ ಇರ್ತಕ್ಕಂಥ SPP ಅವರು ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಸ್ತಾರೆ. ಪ್ರದೋಷ್ ಹೇಳಿರ್ತಕ್ಕಂಥ ಎಲ್ಲಾ ಒಂದು ಹೇಳಿಕೆ ಏನಿದೆ, ಅಪ್ರೂವ್ ಸ್ಟೇಟ್ಮೆಂಟ್ ಏನಿದೆ, ಅದೆಲ್ಲವೂ ಸಹ ಸತ್ಯವಾಗಿದೆ. ಹಾಗಾಗಿ ಆತನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದು ಅಂತಕ್ಕಂತ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಆ ರಿಪೋರ್ಟ್ ಕೊಡೋವರೆಗೂ ಈತ ಏನ್ ಕೇವಲ ಸಾಕ್ಷಿ ಆಗಿರ್ತಾನೆ. ರಿಪೋರ್ಟ್ ಅಲ್ಲಿ ಮಾಫಿ ಸಾಕ್ಷಿ ಅನ್ನೋದು ಕನ್ಫರ್ಮ್ ಆದ ಕೂಡಲೇ ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ನಂತರ ಏನು ಒಂದು ವೇಳೆ ಸುಳ್ಳು ಹೇಳಿದ್ರೆ ಆತನನ್ನ ಮತ್ತೆ ಮಾಫಿ ಸಾಕ್ಷಿಯಿಂದ ಆರೋಪಿಯನ್ನ A14 ಏನಿದೇನೆ ಅದೇ ಸ್ಥಾನಕ್ಕೆ ಅವರನ್ನ ಕೂರಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.